ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಕಿಲ್ಲರ್ ಗಂಡನ ಒಂದೊಂದೇ ರಹಸ್ಯ ಹೊರಬೀಳ್ತಾನೇ ಇದೆ. ಇದೀಗ ಕೃತಿಕಾ ಹಾಗೂ ಮಹೇಂದ್ರ ನಡುವಿನ ವಾಟ್ಸ್ಆಪ್ ಮೆಸೇಜ್ ರಿವೀಲ್ ಆಗಿದೆ. ಈ ಹೆಣ್ಣುಮಗಳದ್ದು ಅದೆಂಥ ದುರಾದೃಷ್ಟ ನೋಡಿ. ಇವಳ ಅಂದ ಚಂದಕ್ಕೆ ಕಡಿಮೆ ಇರಲಿಲ್ಲ, ವಿದ್ಯೆಗೂ ಕೊರತೆ ಇರಲಿಲ್ಲ. ಹುಟ್ಟು ಶ್ರೀಮಂತೆಯಾಗಿದ್ದವಳು, ಅಪ್ಪ ಅಮ್ಮನ ರಾಜಕುಮಾರಿಯಾಗಿದ್ಲು. ಡಾಕ್ಟರ್ ಆಗಿ ತನ್ನ ಸಾಮ್ರಾಜ್ಯದಲ್ಲಿ ರಾಣಿಯಂತೆ ಮೆರೆದಿದ್ಲು. ಆದರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು. ಗಂಡ ಅನ್ನಿಸ್ಕೊಂಡವನು ಹೆಗಲೇರಿದ ಯಮನಂತಾಗಿದ್ದ. ಇದು ಅಪರೂಪದ ಡಾಕ್ಟರ್ ಜೋಡಿ ಎಂದವ ಮದುವೆಯಾದ ಕೆಲ ತಿಂಗಳಲ್ಲೇ ಚಟ್ಟಕ್ಕೇರಿಸಿದ್ದಾನೆ. ಡಾಕ್ಟರ್ ಹೆಂಡತಿಗೆ ಸಾವಿನ ಗಿಫ್ಟ್ ಕೊಟ್ಟಿದ್ದಾನೆ. ಸಾವಿನ ಕೊನೆ ಕ್ಷಣದಲ್ಲಿ ಕೃತಿಕಾ ಮೆಸೇಜ್. ಬಯಲಾಗ್ತಿದೆ ಕಿಲ್ಲರ್ ಡಾಕ್ಟರ್ ಕಹಾನಿ. ಕಟ್ಕೊಂಡವನು ಕೊನೆವರೆಗೂ ಜೊತೆಯಾಗಿರ್ತಾನೆ, ಹೆಗಲಿಗೆ ಹೆಗಲಾಗಿ ಸಾವಲ್ಲೂ ಒಂದಾಗ್ತಾನೆ ಅಂತ ಡಾಕ್ಟರ್ ಕೃತಿಕಾ ಮಹೇಂದ್ರನ ಕೈ ಹಿಡಿದಿದ್ಲು. ಬೆಟ್ಟದಷ್ಟು ಕನಸು ಕಟ್ಕೊಂಡು ಆಸೆ ಕಣ್ಗಳಿಂದ ಸುಂದರ ಜೀವನ ಕಂಡಿದ್ಲು. ಆದ್ರೆ ಬದುಕಿಗೆ ಬೆಳಕಾಗಬೇಕಿದ್ದ ಗಂಡ ಗಂಡಾಂತರವಾಗಿದ್ದಾನೆ. ಸದ್ಯ ಹೆಂಡತಿಗೆ ಅನಸ್ತೇಶಿಯಾ ಕೊಟ್ಟು ಕೊಂದವನ ಒಂದೊಂದೇ ಕಹಾನಿ ಹೊರಬೀಳುತ್ತಿದೆ. ಮಾರತಹಳ್ಳಿ ಪೊಲೀಸರು ಡೇಂಜರ್ ಡಾಕ್ಟರ್ನ ಕ್ಷಣದ ರಹಸ್ಯ ಕೆದಕ್ತಿದ್ದಾರೆ. ಈಗಾಗಲೇ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮೆಸೇಜ್ ಸತ್ಯ ಹೊರಬಿದ್ದಿದೆ. ಏಪ್ರಿಲ್ 21ರಿಂದ 23ರವರೆಗೆ ಕೃತಿಕಾಗೆ ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಕೊಡುತ್ತಿದ್ದಂತೆ ಮಹೇಂದ್ರ ರೆಡ್ಡಿ. 2 ದಿನ ನರಕ ಅನುಭವಿಸಿದ್ದ ಕೃತಿಕಾಗೆ ಏಪ್ರಿಲ್ 23ರಂದು ತಡೆಯುವುದಕ್ಕಾಗಿರಲಿಲ್ಲ. ಹೀಗಾಗಿ ಕೊನೆ ಕ್ಷಣದಲ್ಲಿ ಗಂಡನಿಗೆ ಮೆಸೇಜ್ ಮಾಡಿದ್ಲು. ನನ್ನ ಕೈಯಲ್ಲಿ ನೋವು ತಡೆಯಲಿಕ್ಕೆ ಆಗ್ತಿಲ್ಲ, ನಾನು ಡ್ರಿಪ್ಸ್ ಅನ್ನ ರಿಮೂವ್ ಮಾಡ್ತೀನಿ, ತುಂಬಾನೇ ನೋವಾಗ್ತಿದೆ. ಇವತ್ತು ಡ್ರಿಪ್ಸ್ ತೆಗೆಯುತ್ತೇನೆ, ಇದೊಂದು ಡ್ರಿಪ್ಸ್ ಹೋಗ್ಲಿ, ಮತ್ತೆ ನಿನಗೆ ಈ ರೀತಿಯಾದ ನೋವು ಇರದಂತೆ ಮಾಡ್ತೀನಿ. ಹೀಗೆ ಕೃತಿಕಾ ಸಾವಿನ ಕೊನೆ ಕ್ಷಣವೂ ಮಹೇಂದ್ರ ಅಮಾಯಕನಂತೆ ನಟಿಸಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಪೊಲೀಸರ ಕಸ್ಟಡಿಯಲ್ಲಿರುವ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಮಾರತಹಳ್ಳಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ಕೃತಿಕಾ ರೆಡ್ಡಿ ಮನೆಯಲ್ಲಿ ಮಹಜರು ಮಾಡಿದ್ದಾರೆ. ಈ ವೇಳೆ ಕೃತಿಕಾ ರೆಡ್ಡಿ ಮೊಬೈಲ್, ಲ್ಯಾಪ್ಟಾಪ್, ಮೆಡಿಕಲ್ ಸರ್ಟಿಫಿಕೇಟ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಂಡತಿ ಮುಗಿಸೋದಕ್ಕೆ ಮಹೇಂದ್ರ ಪಕ್ಕಾ ಪ್ಲಾನ್ ಮಾಡಿದ್ದ ಅನ್ನೋದನ್ನ ಈ ಮೆಸೇಜ್ಗಳೇ ಸ್ಪಷ್ಟವಾಗಿ ಹೇಳುತ್ತಿವೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.